ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಸಹ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾವಿವತ್ತು ಒಂದು ಹಳ್ಳಿಗೆ ಬಂದಿದ್ವಿ. ಅಲ್ಲಿ ಕಬ್ಬಿನ ಗಾಣ ನಡೀತಾ ಇದೆ, ಅಂದರೆ ಅಲ್ಯೂಮಿನಿ ಅಂತಾರಲ್ಲ ಅದು ಕಬ್ಬಿನ ಗಾಣ. ಅಲ್ಲಿ ಹೇಗೆ ಕಬ್ಬಿನ ಗಾಣ ಮಾಡ್ತಾರೆ, ರಸ ಹೇಗೆ ತೆಗಿತಾರೆ, ಕಬ್ಬಿನ ಹಾಲು ಹೇಗೆ ತೆಗಿತಾರೆ, ಮತ್ತು ಕಬ್ಬು ಬೆಲ್ಲ ಹೇಗೆ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ನಾನಿವತ್ತು. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ಬೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಒಲೆ ಹಾಕಿ ಬಟ್ಟಿ ಇಡ್ತಾರೆ, ಬಟ್ಟಿ ಇಟ್ಟು ಅಲ್ಲಿ ಬೆಲ್ಲವನ್ನು ಕುದಿಸ್ತಾ ಇದ್ದಾರೆ. ನೀವು ನೋಡ್ಬೋದು ದೊಡ್ಡ ಕೊಪ್ಪರಿಗೆಯಲ್ಲಿ ಅಲ್ಲಿ ಕಬ್ಬಿನ ಹಾಲು ಹಾಕಿ ಕೆಳಗಡೆಯಿಂದ ಬೆಂಕಿ ಕೊಟ್ಟು ಅವರು ಬೆಲ್ಲವನ್ನು ಬೇಯಿಸ್ತಾರೆ. ಅದು ಕಬ್ಬಿನ ಹಾಲನ್ನು ಬೇಯಿಸ್ತಾರೆ. ಬೇಯಿಸಿದ ನಂತರ ಕಡೆಗೆ ಬೆಲ್ಲ ಆಗುತ್ತೆ ಅದು. ನಂತರ ನಾವು ಸಹ ಅಲ್ಲಿ ಹೋಗಿ ಬೆಲ್ಲವನ್ನು ತಿಂದು ಕಬ್ಬಿನ ಹಾಲು ಕುಡಿದು ಅವರು ಹೇಗೆಲ್ಲ ಬೆಲ್ಲ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀವು ಸಹ ನೋಡಿ ಬನ್ನಿ. ಈ ಕಬ್ಬಿನ ಸಿಪ್ಪೆ ಇದೆ, ಇದು ಕಬ್ಬಿನ ರಸ ತೆಗೆದ ನಂತರ ಇಲ್ಲಿ ಸಿಪ್ಪೆ ಎಲ್ಲ ಒಣಗಿಸ್ತಾರೆ. ಅದೇ ಸಿಪ್ಪೆಯನ್ನು ತೆಗ್ದು ಅವರು ಒಲೆಗೋಸ್ಕರ ಯೂಸ್ ಮಾಡ್ತಾರೆ. ಕಬ್ಬಿನ ಹಾಲು ಇಟ್ಟಿದ್ದಾರಲ್ಲ ಅವರು ಆ ಕೊಪ್ಪರಿಗೆಯಲ್ಲಿ ಅಲ್ಲಿ ಕಡೆ ಕೆಳಗಡೆ ಬೆಂಕಿಗೋಸ್ಕರ ಈ ಸಿಪ್ಪೆಯನ್ನು ಯೂಸ್ ಮಾಡ್ತಾರವರು. ಇದೀಗ ಬೆಲ್ಲ ಕುದೀತಾ ಇದೆ. ಇದು ಬೆಲ್ಲ ಈಗ ತುಂಬ ಕುದೀತಾ ಇದೆ. ಇಲ್ಲಿ ಈಗ ನಾವು ಇಲ್ಲಿ ಕಬ್ಬಿನ ಹಾಲನ್ನು ಕುಡಿತಾ ಇದ್ವಿ. ನಮ್ಮ ಪಪ್ಪ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮಮ್ಮಿನೂ ಸಹ ಇದ್ದಾರೆ. ಇಲ್ಲಿ ಕಬ್ಬಿನ ಹಾಲನ್ನು ಕುಡಿತಾ ಇದ್ದೀವಿ ನಾವು. ಇಲ್ಲಿ ಬೆಲ್ಲ ಇದೆ. ಬೆಲ್ಲ ಎಲ್ಲ ತಯಾರಾದ ನಂತರ ಇಲ್ಲಿ ಒಂದು ಇದರಲ್ಲಿ ಹಾಕಿಡ್ತಾರೆ. ಈಗ ನಾವು ಬೆಲ್ಲ ತೊಗೊಳ್ತಾ ಇದ್ವಿ, ಬೆಲ್ಲ ತಿನ್ನಲಿಕ್ಕೋಸ್ಕರ. ಬಿಸಿ ಬೆಲ್ಲ ಇದು. ಅದಕ್ಕೆ ಪಾತ್ರೆ ಏನು ಯೂಸ್ ಮಾಡೋದಿಲ್ಲ. ಅಲ್ಲಿ ಎಲೆ ಇರುತ್ತೆ, ಆ ಎಲೆನೇ ಮಡಚಿ ಆ ಎಲೆಯಲ್ಲೇ ಆ ಬೆಲ್ಲವನ್ನು ತಿನ್ನೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲರೂ ಸಹ ಈ ಬೆಲ್ಲವನ್ನು ತಿಂದರು ಅಲ್ಲಿ. ಈ ಹಳ್ಳಿ ಸೈಡಿಗೆಲ್ಲ ಹೀಗೆ ಮಾಡೋದು. ಬೆಲ್ಲ ಬಿಸಿ ಬಿಸಿ ಬೆಲ್ಲ, ಈ ಮೇಲ್ಗಡೆ ನೊರೆ ಇರುತ್ತಲ್ಲ ಅದೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇವರಿಲ್ಲಿ ಕೆಲಸ ಮಾಡೋರು. ಇವರು ತುಂಬ ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು. ಇವರು ಸಹ ನಮ್ಗೆ ಚೆನ್ನಾಗಿ ಕಬ್ಬಿನ ಹಾಲು, ಕಬ್ಬು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಕೊಟ್ಟರು ಸಹ ನಮಗೆ. ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಜನ ಸಹ. ಇದೆ ನಮ್ಮ ಪಪ್ಪ ಬೆಲ್ಲವನ್ನು ತೊಗೊಂಡು ಮೇಲೆ ಬರ್ತಾ ಇದ್ದಾರೆ. ಇದೆ ನಮ್ಮ ಮಮ್ಮಿ ಇಲ್ಲಿ ಕುತ್ಕೊಂಡು ಬೆಲ್ಲವನ್ನು ತಿಂತಾ ಇದ್ದಾರೆ. ಅದನ್ನು ಬೆರಳಿಂದ, ಅಲ್ಲಿ ಸ್ಪೂನ್ಗೇನು ಏನೂ ಇಲ್ಲ,
ಒಂದು ಎಲೆಯಲ್ಲಿ ಮಡಚಿ ಬೆಲ್ಲವನ್ನು ಹಾಕಿ ಬೆರಳಿಂದ ತಿನ್ನೋದು. ಆಹಾ, ಏನು ಟೇಸ್ಟ್ ಇರುತ್ತೆ, ಮಸ್ತ್ ಇರುತ್ತೆ. ಇವರೆಲ್ಲ ಇಲ್ಲಿ ಕೆಲಸ ಮಾಡೋರು. ಇದು ಈಗ ಬೆಲ್ಲ ರೆಡಿಯಾಗಿದೆ. ಈ ಬೆಲ್ಲನ ಈಗ ಅಲ್ಲಿಂದ ತೆಗೆದು ಇದು ಈ ಕೊಪ್ಪರಿಗೆಯಲ್ಲಿ ಹಾಕ್ತಾರೆ. ಈಗ ಅವರೀಗ ಈ ಬೆಲ್ಲವನ್ನು ಅಷ್ಟು ಜನ ಈಗ ಹೇಗೆ ತೊಗೊಂಬರ್ತಾರೆ ನೋಡಿ. ಈಗ ಬೆಲ್ಲ ಎಳ್ಕೊಂಬರ್ತಾ ಇದ್ದಾರೆ ಅವ್ರ ಕೊಪ್ಪರಿಗೆಯನ್ನು. ಇದೆಲ್ಲ ಲೂಸ್ ಮಾಡಿ ಇಡ್ತಾರೆ. ನಂತರ ಒಂದು ಬಿಳಿ ಬಟ್ಟೆಯನ್ನು ಯೂಸ್ ಮಾಡಿ ಬೆಲ್ಲವನ್ನು ಸೋಸ್ತಾರೆ. ಈಗ ಅದರಲ್ಲಿ ಅಂದರೆ ಕಬ್ಬಿನ ಹಾಲಲ್ಲಿ ಏನಾದ್ರು ಕಸ ಇರುತ್ತೆ, ಇಲ್ಲ ಏನಾದ್ರು ಕಡ್ಡಿಗಳಿರ್ತವೆ. ಅದಕ್ಕೋಸ್ಕರ ಕುದಿಸಿ ನಂತರ ಅದನ್ನು ಒಂದು ಸಲ ಸೋದಿಸಿ ಆ ಕೊಪ್ಪರಿಗೆಯಲ್ಲಿ ಹಾಕ್ತಾರೆ ಅವರು. ನಂತರ ಬೆಲ್ಲ ತಣ್ಣಗಾಗಬೇಕು. ನಂತರ ಅವರು ಆ ಡಬ್ಬಿಯಲ್ಲಿ ಹಾಕಿ ಮಾರಾಟಕ್ಕೆ ಇಡ್ತಾರೆ, ಇಲ್ಲ ಮನೆಗೂ ಸಹ ಯೂಸ್ ಮಾಡ್ಬೋದು. ಇದೆ ನೋಡಿ, ಬೆಲ್ಲ ಇಲ್ಲಿದೆ. ಬೆಲ್ಲ ರೆಡಿಯಾಗಿದೆ. ಇವರೀಗ ಬೆಲ್ಲವನ್ನು ಸೋಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.